ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇದೇನಪ್ಪ ಅಂತಂದರೆ ಹುಡುಗರು ಮೊನ್ನೆಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಅಣ್ಣ ನಮಗೆ ಕ್ರೆಡಿಟ್ ಆಗ್ತಾ ಇದ್ದಾವೆ, ಓಕೆ ನಮಗೆ ಸ್ಕಾಲರ್ಶಿಪ್ ಅನ್ನೋದು ಕ್ರೆಡಿಟ್ ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ಹೇಳಿ. ಆ್ಯಂಡ್ ಕೆಲವೊಬ್ಬರಿಗೆ ಏನಪ್ಪ ಅಂತಂದರೆ ಅಲ್ಲಿ ಸ್ಟೇಟಸಲ್ಲಿ ತೋರಿಸ್ತದೆ, ಓಕೆ ಪುಷಿಂದ ತೋರಿಸ್ತಾ ಇದೆ, ಅಂದರೆ ಎಲ್ಲರೂ ಕೂಡ ಸಕ್ಸಸ್ನ ತೋರಿಸ್ತಿದೆ, ಬಟ್ ಇನ್ನೂ ಕೂಡ ಬ್ಯಾಂಕಿಗೆ ಬಂದಿಲ್ಲ. ಕೆಲವೊಬ್ರು ನಂಗೆ ಇಷ್ಟು ಅಮೌಂಟ್ ಬಂದಿದೆ ಬಟ್ ಇಷ್ಟು ಬಂದಿಲ್ಲ, ಕೆಲವೊಬ್ರಿಗೆ ಹಾಫ್ ಅಮೌಂಟ್ ಬಂದಿದ್ದೆ, ಈ ರೀತಿ ಎಲ್ಲನೂ ಕೂಡ ಕೇಳಿದ್ರೆ ಇದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್, ಓಕೆ ಫಸ್ಟ್ ಆಫ್ ಆಲ್. ಯಾಕಂದರೆ ಈ ರೀತಿ ಎಲ್ಲನೂ ಕೂಡ ನಡೀತದೆ ಅಂತಂದರೆ ಒಂದು ರಾಜ್ಯ ಸರ್ಕಾರದಿಂದ ಏನಂತಂದರೆ ಹಣ ಬಿಡುಗಡೆ ಆಗ್ತಾಯಿದೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ. ಓಕೆ, ಎಷ್ಟಾಗಿದೆ ಅದು ಸೆಕೆಂಡ್ರಿ, ಬಟ್ ಆಗಿದೆ ಅನ್ನೋದು ಪ್ರೈಮರಿ. ಸರಿ, ಈಗ ಏನಪ್ಪ ಅಂದರೆ ಡೈರೆಕ್ಟ್ ನೋಡೋಣ ಏನೇನೆಲ್ಲ ಹಾಕಿದ್ರು. ಒಂದು 4 ತೊಗೊಂಡಿದ್ದೀನಿ ನಾನು, ಏನೇನೆಲ್ಲ ಕೇಳಿದ್ರು. ಬೇಕಾದ್ರೆ ವಿತ್ ID ಕೂಡ ಮೆನ್ಷನ್ ಮಾಡಿರ್ತೀನಿ. ಇದು ಯಾವುದೇ ರೀತಿ ಬರೋಷ್ಟು ಬಂದುಬಿಟ್ಟು ಇದು ಫೇಕ್ ಕಮೆಂಟ್ ಅಂತ ಅನ್ಕೋಬೇಡ್ರಿ, ಎಲ್ಲ ಕೂಡ ರಿಯಲ್ಲು. ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರು. ಓಕೆ, ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಆ್ಯಂಡ್ ಅವನಾಗಿ ಕೂಡ ಕೆಲವೊಂದಿಷ್ಟು ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ದು ಕೂಡ ಇದಾಗಿರ್ತದೆ, ಯಾವುದೇ ರೀತಿ ಫೇಕ್ ಅಲ್ಲ. ಓಕೆ ಕಾಣಿಸ್ತಿದೆ ನೋಡ್ರಿ. ಹಣ ರೈತ ವಿದ್ಯಾನಿಧಿ 2022-23, ಓಕೆ 23-24 ಅಲ್ಲ, 2022-23 ಬಂದಿಲ್ಲ. ಹಣ ಬರಲ್ವಾ ಅದು ಅಂತಂದ. ಓಕೆ ನೋಡಿ, 2022-23 ನಿಮಗೆ ಬರಬೇಕಾಯ್ತಂದರೆ ಅವಾಗ 2023 ಬರ್ತಾಯಿತ್ತು. ಓಕೆ, ಇವಾಗ ಇಷ್ಟೆಲ್ಲ ಆಗಿದೆ ಅಂತಂದರೆ ರೈತ ವಿದ್ಯಾನಿಧಿದು 2023-24 ಕ್ಲೋಸ್ ಮಾಡಿದ್ದಾರೆ. 2024-25 ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ, ಬಟ್ ಎಷ್ಟರ ಮಟ್ಟಿಗೆ ಮಾಡ್ತಾರೋ ಅಂತ ಗೊತ್ತಿಲ್ಲ. ಬಟ್ ಸ್ಟಾರ್ಟ್ ಅಂತ ಮಾಡಿದ್ದಾರೆ, ಬಟ್ ಹಣ ಬರುತ್ತೋ ಅನ್ನೋದು ಗೊತ್ತಿಲ್ಲ. ಬಟ್ 2022-23 ಅಂತೂ ಭಾಳಷ್ಟಲ್ಲ, 100% ಎಲ್ಲರೂ ಕೂಡ ಬಂದಿತ್ತು. ನಿಮಗೆ ಅವಾಗಲೇ ಬರಬೇಕಾಯ್ತು. ನಿಮ್ಗೆ ಅವಾಗಲೇ ಏನಾದರೂ ಮೇ ಬಿ ಪ್ರಾಬ್ಲಮ್ ಆಗಿರ್ಬೋದು. ಅಂತಂದರೆ 2022-23 ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದಾಗ ಅವಲ್ಲೇ ಸ್ವಲ್ಪ ಏನಾದರೂ ತಿದ್ದುಬಿಡಿ ಏನಾದರೂ ಮಾಡೋದಿತ್ತು ಮಾಡ್ಕೊಂಡಿರ್ತಂದರೆ ಅವಾಗಲೇ ಬರ್ತಾಯಿತ್ತು ನಿಮಗೆ. ಇವಾಗ ಅದು ಬರೋಲ್ಲ. ಓಕೆ, ಬಿಟ್ಟಾಕ್ಬಿಡ್ರಿ, ಅದು ಬರೋದಿಲ್ಲ, ಅದರಿಂದ ತೆಗೆದಾಕ್ರಿ. ಯಾಕಂದರೆ ಇವಾಗ ಹೊಸ್ದಾಗಿ 2024-25 ಏನು ಬಿಟ್ಟಿದ್ದಾರೆ ನೋಡ್ರಿ. ಅಂದರೆ ಇವಾಗಲ್ದು ರೈತ ವಿದ್ಯಾನಿಧಿ ಸ್ಟಾರ್ಟ್ ಮಾಡಿದರೆ ಇವಾಗ ಏನಾದರೂ ಅಪ್ಲಿಕೇಶನ್ ಹಾಕ್ರಿ. ಇವಾಗ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತಂದರೆ ಇವಾಗಲೂ ಹೋಗ್ಬಿಟ್ಟು ನಿಮ್ಮೊಂದು ತಾಲೂಕು ಆಫೀಸಲ್ಲೋ ಅಥವಾ ನೀವು ಏನು ಕೇಸ್ SC ಈ ರೀತಿ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಲ್ಲೋ ಹೋಗ್ಬಿಟ್ಟು ನಿಮ್ಮ ಒಂದು ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ಕೊಂಡು ಇಶ್ಯೂನ ಸಾಲ್ವ್ ಮಾಡ್ಕೊರಿ. ಓಕೆ, ನೆಕ್ಸ್ಟ್ ಏನಂದರೆ ಸರ್ ಸ್ಕಾಲರ್ಶಿಪ್ ಕಡಿಮೆ ಶಾಂಕ್ಷನ್ ಮಾಡಿದ್ದಾರೆ. ಓಕೆ, ಇಲ್ಲಿ ಕಾಣಿಸ್ತೀನಿ, ನಿಮ್ಮ ID ಮೆನ್ಷನ್ ಮಾಡಿದ್ದೀನಿ. ಅವ್ರು ಬೇಕಾದ್ರೆ ಲಾಸ್ಟ್ ಇಯರ್ 48,000 ಇತ್ತಂತೆ, ಈ ವರ್ಷ 41,000. ಓಕೆ, 41,000 ಬಂದೈತಂತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದಾ ಅಂತ ಕೇಳ್ತಿದ್ದಾರೆ. ಓಕೆ, ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಡಿರಿ, ಅವ್ರು ವರ್ಷಕ್ಕೆ ಎಷ್ಟು ಕಳಿಸ್ಬೇಕು ಅಷ್ಟು ಕಳಿಸ್ತಾ ಇರ್ತಾರೆ. ಹೋದ ವರ್ಷ ಮೇ ಬಿ 48,000 ಮಾಡಿದ್ರಿ, ಈ ವರ್ಷ 41,000 ಫಂಡ್ ರಿಲೀಸ್ ಮಾಡಿರ್ಬೋದು. ಅಂದರೆ ಆ ವರ್ಷಕ್ಕಿಂತ ವರ್ಷ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಇರುತ್ತೆ, ಹೆಚ್ಚು ಕಡಿಮೆ ಅಂತ ಕೇಳ್ಕೊಂಡ್ಬಿಟ್ರೆ. ಯಾಕೆ ಈ ವರ್ಷ 48,000 ಬರೋಲ್ಲ, 50,000 ಬಂತಂದ್ರೆ ಕೇಳ್ತಾ ಇದ್ದೀರಾ ನೀವು ಈ ಥರ ಕ್ವಶನ್ನ? ಇಲ್ಲಲ್ವಾ? ಸೊ ಅದೇ ರೀತಿಯಾಗಿ ನಿಮಗೆ ಸ್ವಲ್ಪ ವರ್ಷಕ್ಕಿಂತ ವರ್ಷ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಷ್ಟು ಫಂಡ್ ರಿಲೀಸ್ ಆಗಬೇಕು ಅಷ್ಟು ಮಾಡಿರ್ತಾರೆ ಅಷ್ಟೇ. ಓಕೆ, ನೀವು ಹೋದರೂ ಕೂಡ ಅವ್ರೇನು ಸಾಲ್ವ್ ಆಗಲ್ಲ, ಇದು ಇಷ್ಟೇ. ಓಕೆ, ನೆಕ್ಸ್ಟು ಸರ್ SSPಯಲ್ಲಿ ಅಮೌಂಟ್ ಕ್ರೆಡಿಟೆಡ್ ಸಕ್ಸಸ್ಫುಲ್ ಬಟ್ ನಾಟ್ ರಿಸೀವ್ಡ್ ಇನ್ ಬ್ಯಾಂಕ್, ಪ್ಲೀಸ್ ಸರ್ ರಿಪ್ಲೈ. ನೋಡಿರಿ, ನಿಮ್ಗೆ ಏನಂತಂದರೆ ಈ ರೀತಿ ನಿಮ್ಗೆ ಏನಾದರೂ ಆಗಿದ್ದರೆ, ಓಕೆ ಅಂತಂದರೆ ನಿಮಗೆ ಆ ಸ್ಟೇಟಸಲ್ಲಿ ಸಕ್ಸಸ್ ಅಂತ ತೋರಿಸಿ ಬಟ್ ಇನ್ನೂ ಕೂಡ ಬ್ಯಾಂಕಿಗೆ ದುಡ್ಡು ಬಂದಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಒಂದು ವೀಕ್ ವೇಟ್ ಮಾಡಿರಿ. 1 ವೀಕಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಅದು ಬಂದು ತಲುಪುತ್ತೆ. ಅಂದರೆ ಅಲ್ಲಿ ಏನಾದರೂ ಸಕ್ಸಸ್ ಬಂದಿದ್ದು ಅಂತಂದರೆ 100% ಬಂದೇ ಬರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟು ಸರ್ ಐ ಗಾಟ್ ಕ್ರೆಡಿಟ್ ಓನ್ಲಿ ಹಾಫ್ ಅಮೌಂಟ್ ಮೈ ಸ್ಕಾಲರ್ಶಿಪ್. ಓಕೆ, ಶುಡ್ ಐ ವೇಟ್ ಆರ್ ಶುಡ್ ಐ ಗೋ ಸೋಷಿಯಲ್ ವೆಲ್ಫೇರ್ ಆಫೀಸ್? ನೋಡಿರಿ, ಈ ರೀತಿ ಆದಾಗ ನೀವು ವೇಟ್ ಮಾಡೋಂಥ ಅವಶ್ಯಕತೆ ಇರೋಲ್ಲ, ಇವಾಗಲೇ ಬೇಗ ಹೋಗಬೇಕು. ಅಂತಂದರೆ ನೀವು ಇನ್ನೂ ಕೂಡ ಲೇಟ್ ಮಾಡಿ ಹೋಗ್ತೀನಿ ಅಂತಂದರೆ ಎಲ್ಲನೂ ಕೂಡ ಟೈಮ್ ಆಗಿದೆಯಪ್ಪ ಅಂತ ಕಳಿಸಿಬಿಡ್ತಾರೆ. ನೀವು ಇವಾಗಲೇ ಏನೇ ಸ್ವಲ್ಪ ಇದ್ದಾಗಲೇ ಹೋಗಿ ಕೇಳ್ಕೊಂಬಿಟ್ರೆ ಅವ್ರು ಏನಾದರೂ ಸಾಲ್ವ್ ಮಾಡೋದಿತ್ತಂದರೆ ಮಾಡ್ತಾರೆ. ಇಲ್ಲಪ್ಪ ನಿಮಗೆ ಈ ಸರ್ತಿ ಇಷ್ಟೇ ಎಲಿಜಿಬಲ್ ಇತ್ತು, ನಿಮಗೆ ಇಷ್ಟೇ ಬಂದಿದೆ ಅಂತಂದು ಅವ್ರು ಏನಾದರೂ ಕಳಿಸಿತ್ತಂದರೆ ಅದು ಓಕೆ. ಅಂದರೆ ನೀವು ಇನ್ನೂ ಕೂಡ ಲೇಟ್ ಮಾಡಿ ಹೋಗ್ತೀನಿ ಅಂತಂದರೆ ನೀವು ಅವಾಗಲೇ ಬರಬೇಕಿತ್ತು, ಇವಾಗ ಬರಬೇಕಿತ್ತು, ಈ ರೀತಿಯೆಲ್ಲ ಮಾತಾಡ್ತಾರೆ. ಸ್ವಲ್ಪ ಟೈಮ್ ಫ್ರೀ ಇತ್ತಂದರೆ ಹೋಗಿ ಬಂದುಬಿಡು. ಯಾಕಂದರೆ ಒಂದು ವರ್ಷದ ಕತೆ ಇರಲ್ಲ ಇದು, ನಿಮಗೆ ಮುಂದೆ ಕೂಡ ಸ್ಕಾಲರ್ಶಿಪ್ ಬರೋದು ಎಲ್ಲನೂ ಕೂಡ ಇದೇ ರೀತಿ ಆಗ್ತಾ ಇರ್ತದೆ. ಸರಿ, ಇದಿಷ್ಟು ನಾನು ನೀವು ಸದ್ಯ ಕೇಳಬೇಕಂತ ಅನಿಸಿದ್ದು ಹೇಳಿದ್ದೀನಿ. ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾಯಿದ್ದೋ. ಸೊ ಹಂಗಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವೆಲ್ಲನೂ ಕೂಡ ಕಮೆಂಟ್ಸ್ಗೆ ಆನ್ಸರ್ ಮಾಡೋದು ಪ್ರಯತ್ನ ಮಾಡ್ತೀನಿ. ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.